ಸ್ಪರ್ಮ್ ಆರೋಗ್ಯಕರವಾಗಿರಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂತಹ ಕೆಲವು ಪ್ರಮುಖ ಪೌಷ್ಟಿಕಾಂಶಗಳು ಮತ್ತು ಅವುಗಳ ಆಹಾರ ಮೂಲಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದು ಜಿಂಕ್. ಪ್ರತಿದಿನ ಸರಿಸುಮಾರು 15 ಮಿಲಿಗ್ರಾಮ್ ಅಂದರೆ 15 ಮಿಲಿಗ್ರಾಮ್ ಅಷ್ಟಾದರೂ ನೀವು ಜಿಂಕ್ನ ಸೇವಿಸಬೇಕಾಗುತ್ತೆ. ಇದರಿಂದ ಹಾನಿಗೊಳಗಾದ ವೀರ್ಯಾಣು ಸರಿ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ಡ್ಯಾಮೇಜ್ಡ್ ಸ್ಪರ್ಮ್ ಏನಿರುತ್ತಲ್ಲ, ಸೊ ಅದೆಲ್ಲ ರಿಪೇರ್ ಮಾಡೋದಕ್ಕೆ ಈ ಜಿಂಕ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಫುಡ್ ರಿಸೋರ್ಸಸ್ ಯಾವ್ಯಾವುದು ಅಂದರೆ ಎಳ್ಳುಕಾಳು, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಬೆಳ್ಳುಳ್ಳಿ, ಕಡಲೆಕಾಳು. ಎರಡನೇದು ವಿಟಮಿನ್ ಎ. ದಿನಕ್ಕೆ ಸುಮಾರು 900 ಮಿಲಿಗ್ರಾಮ್ ಅಂದರೆ 900 ಮಿಲಿಗ್ರಾಮ್ ಅಷ್ಟಾದರೂ ಆಗಲಿ ನೀವು ವಿಟಮಿನ್ ಎನ ಸೇವಿಸಬೇಕಾಗತ್ತೆ. ಸೊ ಇದರಿಂದ ವೀರ್ಯಾಣು ಸಕ್ರಿಯತೆ ಅಥವಾ ಚಲನೆ ಸುಧಾರಣೆಗೆ ಉತ್ತಮ ಅಂತ ಹೇಳ್ತಾರೆ. ಈ ವಿಟಮಿನ್ ಎ ಅಂದರೆ ಸ್ಪರ್ಮ್ ಸಕ್ರಿಯವಾಗಿರಬೇಕು, ಚಲನವಲನ ಎಲ್ಲ ಸರಿಯಾಗಿರಬೇಕು ಅಂತ ಅಂದರೆ, ಉತ್ತಮವಾಗಿರಬೇಕು ಅಂದರೆ ಈ ವಿಟಮಿನ್ ಎನ ನೀವು ಸೇವಿಸಿ. ಫುಡ್ ರಿಸೋರ್ಸಸ್ ಯಾವ್ಯಾವುದು ಅಂದರೆ ಕ್ಯಾರೆಟ್, ಎಪ್ರಿಕಾಟ್, ಕೆಂಪು ಮೆಣಸಿನಕಾಯಿ. ಮೂರನೇದು ವಿಟಮಿನ್ ಸಿ. ದಿನಕ್ಕೆ ಸುಮಾರು 90 ಮಿಲಿಗ್ರಾಮ್ ಅಂದರೆ 90 ಮಿಲಿಗ್ರಾಮ್ ಅಷ್ಟಾದರೂ ವಿಟಮಿನ್ ಸಿನ ಸೇವಿಸಿ. ಇದರಿಂದ ಸ್ಪರ್ಮ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಮಹತ್ವ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಫುಡ್ ರಿಸೋರ್ಸಸ್ ಯಾವ್ಯಾವುದು ಅಂತ ಅಂದರೆ ಕರ್ಬೂಜ, ಸಿಟ್ರಸ್ ಹಣ್ಣುಗಳು ಅಂದರೆ ಕಿತ್ತಳೆ, ನಿಂಬೆಹಣ್ಣು ಈ ಥರ. ಮತ್ತು ಟೊಮೊಟೊದಲ್ಲಿ ಕೂಡ ಈ ವಿಟಮಿನ್ ಸಿ ಹೇರಳವಾಗಿರುತ್ತೆ ಅಂತ ಹೇಳ್ತಾರೆ. ನಾಲ್ಕನೇದು ವಿಟಮಿನ್ ಇ. ದಿನಕ್ಕೆ ಸುಮಾರು 15 ಮಿಲಿಗ್ರಾಮ್ ಅಂದರೆ 15 ಮಿಲಿಗ್ರಾಮ್ ಅಷ್ಟಾದರೂ ಈ ವಿಟಮಿನ್ ಇನ ಸೇವಿಸಬೇಕಾಗುತ್ತೆ. ಸೊ ಇದರಿಂದ ಈ ಸ್ಪರ್ಮ್ ಜೀವಂತವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಫುಡ್ ರಿಸೋರ್ಸಸ್ ಯಾವ್ಯಾವುದು ಅಂತ ನೋಡೋದಾದರೆ ಕಡಲೆಕಾಯಿ, ಬಾದಾಮಿ, ಸೂರ್ಯಕಾಂತಿ ಬೀಜ, ಪಾಲಕ್. ಐದನೇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ದಿನಕ್ಕೆ ಸುಮಾರು 250ರಿಂದ 500 ಮಿಲಿಗ್ರಾಮ್ ಅಷ್ಟಾದರೂ ಅಂದರೆ 250ಯಿಂದ 500 ಮಿಲಿಗ್ರಾಮ್ ಅಷ್ಟಾದರೂ ಆಗಲಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ನ ತಗೋಬೇಕಾಗತ್ತೆ. ಸೊ ಇದರಿಂದ ಲೈಂಗಿಕ ಅಂಗಾಂಗಗಳಿಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆಯದು ಮತ್ತು ಇದು ಅಗತ್ಯ ಇದೆ ಅಂತ ಹೇಳ್ತಾರೆ. ಮತ್ತು ಫುಡ್ ರಿಸೋರ್ಸಸ್ ಯಾವ್ಯಾವುದು ಅಂತ ನೋಡೋದಾದರೆ ಕುಂಬಳಕಾಯಿ ಬೀಜ, ಬಾದಾಮಿ ಮತ್ತು ಸಲ್ಮಾನ್ ಮೀನುಗಳು. ಇದಿಷ್ಟು ಸ್ಪರ್ಮ್ ಆರೋಗ್ಯಕರವಾಗಿದೆನೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಬೇಕಾದಂತಹ ಆಹಾರಗಳು ಮತ್ತು ಪೌಷ್ಟಿಕಾಂಶಗಳ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.